ಬಾಬಾ ಕೆಲವೊಂದು ಈಗ ಒಂದು 2-3 ತಿಂಗಳಿಂದ ಮಾತು ಬಂದಿತ್ತು ಅವ್ಯಕ್ತ ಮುರಳಿಯಲ್ಲಿ. ಆ ಅವ್ಯಕ್ತ ಮುರಳಿಯಲ್ಲಿ ಮಾತು ಏನು ಬಂದಿತ್ತು ಅಂತಂದರೆ, ನೀವುಗಳು ಏನು ಅರ್ಥ ಮಾಡ್ಕೊಂಡಿದ್ದೀರೋ ಯಾವ ವಿಜ್ಞಾನಿಗಳು ಅದನ್ನು ಅರ್ಥ ಮಾಡ್ಕೊಂಡಿಲ್ಲ. ಏನದು? ಆತ್ಮ. ಬಾಬಾ ಹೇಳಿದರು, ನೀವು ಆತ್ಮನ ಒಂದು ಗುಹ್ಯ ಗತಿಯನ್ನು ಸೂಕ್ಷ್ಮತೆಯನ್ನು ಅರ್ಥ ಮಾಡ್ಕೊಂಡ್ರಿ, ವಿಜ್ಞಾನಿಗಳಿಗೆ ಅದು ಅರ್ಥ ಆಗಲಿಲ್ಲ ಅಂತ ಬಾಬಾ ಹೇಳಿದ್ರು. ಯಾರಿಗೂ ಅದು ಅರ್ಥ ಆಗಲಿಲ್ಲ. ಇದನ್ನು ನಾನೊಂದು ಬಹಳ ವರ್ಷದಿಂದ ಕೇಳಿದ್ದೆ, ಒಂದು 20 ವರ್ಷದಿಂದ ಈ ಮುರಳಿ ಕೇಳಿದ್ದೆ ಆ್ಯಕ್ಚುಲಿ. ಅವಾಗ ನನಗದು ಅರ್ಥ ಆಗಲಿಲ್ಲ, ಏನು ಹೇಳ್ತಾ ಇದ್ದಾರೆ ಬಾಬಾ ಅಂತ. ನಾವು ಆತ್ಮನಿಗೂ ವಿಜ್ಞಾನಿಗಳಿಗೆ ಆತ್ಮ ಯಾಕೆ ಬೇಕು, ವಿಜ್ಞಾನಿಗಳಿಗೆ ಆತ್ಮ ತಗೊಂಡು ಅವ್ರು ಏನು ಮಾಡ್ತಾರೆ, ಈ ರೀತಿ ನನಗೆ ಕ್ವಶನ್ ಬರೋದು ಆವಾಗ. ಬಟ್ ಈಗೊಂದು ಸ್ವಲ್ಪ ವರ್ಷದಿಂದ ಏನು ನಡೀತಾ ಇದೆ ಅಂತ ನಿಮ್ಗೆ ಹೇಳ್ತೀನಿ. ವಿಜ್ಞಾನದ ಜಗತ್ತಿನಲ್ಲಿ ಎಲ್ಲವನ್ನೂ ಸಹ ಇವತ್ತು ಕಂಡುಹಿಡಿದ್ಬಿಟ್ಟಿದ್ದಾರೆ. ಕಂಡುಹಿಡಿಯೋದೇನು ಬಾಕಿ ಇಲ್ಲ. ದೊಡ್ಡ ದೊಡ್ಡ ಮೆಷಿನ್ಸು. ಸೊ ಬಾಬಾ ಯಾವಾಗ ಹೇಳಿದಾಗ, ಈಗೊಂದು ಕೆಲವು ವರ್ಷಗಳಿಂದ ನೋಡಿದಾಗ ಎಲ್ಲವನ್ನೂ ಸಹ ಜನಗಳು ಕಂಡುಹಿಡಿದ್ಬಿಟ್ಟಿದ್ದಾರೆ. ಏನು ಕಂಡುಹಿಡಿಯೋದೇನಿಲ್ಲ, ಎಲ್ಲ ಏನೇನು ಅದೆಲ್ಲ ಇನ್ವೆನ್ಷನ್ಸ್ ಎಲ್ಲ ನಮ್ಮ ಕಣ್ಣು ಮುಂದೆನೇ ಇದೆ. ಇಲ್ಲ, ಒಂದು ಕಂಡುಹಿಡ್ದಿಲ್ಲ. ಏನಂತಂದರೆ, ಅವ್ರಿಗೊಂದು ದೊಡ್ಡ ಪ್ರಶ್ನೆ ಈಗ ವಿಜ್ಞಾನಿಗಳಿಗೆ ಏನಂತಂದರೆ, ನಾವು ಯಾಕೆ ಹಿಂಗಿದ್ದೀವಿ, ನಮ್ಮದು ಬಿಹೇವಿಯರ್ ಅಥವಾ ಬಿಹೇವಿಯರ್ ಕನ್ನಡದಲ್ಲಿ ಏನಂತಾರೆ, ನಮ್ಮ ವರ್ತನೆ ಈ ರೀತಿ ಯಾಕಿದೆ, ನಾವು ಯಾಕೆ ಹೀಗಿದ್ದೀವಿ, ನಾವ್ಯಾಕೆ ಈ ಥರನೇ ಇರ್ತೀವಿ, ಒಬ್ಬರೊಬ್ಬರು ಒಂದೊಂದು ಥರ ಬಿಹೇವಿಯರ್ ಯಾಕೆ, ವರ್ತನೆ ಯಾಕೆ, ಈ ವರ್ತನೆ ಎಲ್ಲಿಂದ ಬರುತ್ತೆ, ಅವ್ರ ಕ್ವಶನ್. ವರ್ತನೆ ಎಲ್ಲಿಂದ ಬರುತ್ತೆ, ಆಮೇಲೆ ಏನಿದಕ್ಕೆ ಕಾರಣ, ಆಮೇಲೆ ನಮ್ಮ ವಿಚಾರಗಳು ಎಲ್ಲಿಂದ ಬರುತ್ತೆ, ಇವೆಲ್ಲ ದೊಡ್ಡ ವಿಜ್ಞಾನಿಗಳಿಗೆ ಇವತ್ತು ಕ್ವಶನ್ನು. ಅದನ್ನು ಅವರು ಇವತ್ತು ಹುಡುಕ್ತಾ ಇದ್ದಾರೆ. ಇದು ಬಂದಿರೋ ಕ್ವಶನ್. ಇದು ನೀವು ಕಾನ್ಷಿಯಸ್ನೆಸ್ ಅಂತ ಹೇಳ್ತಾರೆ. ಕಾನ್ಷಿಯಸ್ನೆಸ್ ಅಂದರೆ ಪ್ರಜ್ಞೆ. ಪ್ರಜ್ಞೆ ಎಲ್ಲಿಂದ ಬರುತ್ತೆ ಅಂತ ಒಂದು ಕ್ವಶನ್ ಅವರಿಗೆ. ಅದು ಜಸ್ಟ್ ನೋಡಿದಾಗ ಇವತ್ತು ಅವ್ರು ಕನ್ಫ್ಯೂಸ್ ಆಗಿ ಹೋಗ್ಬಿಟ್ಟಿದ್ದಾರೆ. ಯಾಕೆ ಅಂತಂದರೆ, ಪ್ರಜ್ಞೆ ಎಲ್ಲ ಬ್ರೈನಿಂದ ಬರುತ್ತೆ ಅಂತ ಅವ್ರದ್ದೊಂದು ಅರ್ಥ ಇತ್ತು. ಪ್ರಜ್ಞೆ ಎಲ್ಲ ಬ್ರೈನಿಂದ ಬರುತ್ತೆ, ವಿಚಾರಗಳು ಬ್ರೈನಿಂದ ಬರುತ್ತೆ, ಈ ರೀತಿ ಎಲ್ಲ ಮಾತುಗಳಿದ್ವು. ಆದರೆ ಇವತ್ತು ಎಷ್ಟೊಂದು ಜನ ಗೊತ್ತಾಗ್ತಾ ಇದೆ ಬ್ರೈನಿಂದ ಇದು ಬರ್ತಿಲ್ಲ ಅಂತ. ಆದ್ರೂ ಪ್ರಯತ್ನ ಪಡ್ತಾ ಇದ್ದಾರೆ. ಏನಂತ, ಬ್ರೈನಿಂದ ಹೆಂಗಾದ್ರೂ ಮಾಡಿ ಬರೆಸ್ಬೇಕು ಅಂತ. ಯಾಕೆ ಅಕಸ್ಮಾತ್ ಬ್ರೈನಿಂದ ಬರಲ್ಲ ಅಂತ ಗೊತ್ತಾದರೆ, ಇನ್ನು ಆತ್ಮ ಅಂತ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ರೆ ಭಾಳ ಕಷ್ಟ ಆಗೋಗ್ಬಿಡುತ್ತೆ ಅವ್ರಿಗೆ. ಸೈನ್ಸ್ಗೆ ಗಮಂಡ್. ಬಾಬಾ ಭಾಳ ಸಲ ಹೇಳ್ತಾರೆ, ಅವ್ರನ್ನ ಸುಲಭವಾಗಿ ಬಿಟ್ಕೊಡಲ್ಲ. ಬ್ರೈನು ಇಲ್ಲ ಬ್ರೈನಿಂದನೇ ಬರುತ್ತೆ, ಬರಲ್ಲ ಅಂತ ಗೊತ್ತು, ಆದರೂ ಬರುತ್ತೆ ಅಂತ ಅವರು ಅದಕ್ಕೆ ರಿಸರ್ಚ್ ಮಾಡ್ತಾನೇ ಇದ್ದಾರೆ. ಆದರೆ ನಾವಿವತ್ತೇನು ಸಿದ್ಧ ಮಾಡಬೇಕು, ಇದೆಲ್ಲ ಆತ್ಮನಿಂದ ಬರ್ತಾ ಇದೆ ಅಂತ ಸಿದ್ಧ ಮಾಡಬೇಕು. ವರ್ತನೆ ಆತ್ಮನಿಂದ ಆಗ್ತಾ ಇದೆ, ವಿಚಾರಗಳು ಆತ್ಮನಿಂದ ಬರ್ತಾ ಇದೆ, ನಮ್ದೇನೊಂದು ಪ್ರಜ್ಞೆ ಇದೆ ಅದು ಆತ್ಮನಿಂದ ಬರ್ತಾ ಇದೆ. ಇದನ್ನು ನಾವು ಇವತ್ತು ಪ್ರೂವ್ ಮಾಡಬೇಕು, ಸಿದ್ಧ ಮಾಡಬೇಕಂದ್ರೆ ಅಷ್ಟು ಸುಲಭ ಅಲ್ಲ. ಅದನ್ನು ಸುಲಭ ಅಲ್ಲ. ಅವರು ಏನು ಯಾರೇನು ನಾವು ಹೇಳಿದ ತಕ್ಷಣ ಒಪ್ಕೊಳ್ಳಲ್ಲ. ಜಗತ್ತಿನಲ್ಲಿ ಎಷ್ಟು ಜನ ಇದ್ದಾರೆ? BKs ಎಷ್ಟು? 15 ಲಕ್ಷ. ಜಗತ್ತಿನ ಜನಸಂಖ್ಯೆ ಎಷ್ಟು? 800 ಕೋಟಿ ಮೇಲಿದೆ. ಆಮೇಲೆ ಭಾರತದ ಜನಸಂಖ್ಯೆ ಎಷ್ಟು? 140 ಕೋಟಿ. ಇಷ್ಟು ಜನದಲ್ಲಿ, ಭಾರತದಲ್ಲಿ ಇಷ್ಟು ಜನಸಂಖ್ಯೆಯಲ್ಲಿ 140 ಕೋಟಿಯಲ್ಲಿ ನಾವಿರೋರೆಷ್ಟು? 15 ಲಕ್ಷ ಅಷ್ಟೇ. 15 ಲಕ್ಷ. ಯೋಚನೆ ಮಾಡಿ, ಅವ್ರದ್ದೆಷ್ಟು ದೊಡ್ಡ ಸಂಖ್ಯೆ, ನಾವು ಇರೋದು ಇಷ್ಟೇ. ಈಗ ನಾವು ಚೇಂಜ್ ಮಾಡ್ಬೇಕು ಜಗತ್ತನ್ನು. ಬಾಬಾ ಇಷ್ಟು ಜನ ಹಿಡ್ಕೊಂಡಿದ್ದಾರೆ, ಇಷ್ಟು ವಾನರಸೇನೆ ಹಿಡ್ಕೊಂಡ್ಬಿಟ್ಟು ಈಗ ನಾವು ಚೇಂಜ್ ಮಾಡಬೇಕು. ಇದೊಂದು ಟಾಪಿಕ್. ಇದು ಬರೋಕ್ಕಿಂತ ಮುಂಚೆ ನಾವೇನು ಮಾಡೋಣ ಅಂದರೆ, ನಮ್ಮ ಬಗ್ಗೆ ನಾವು ಒಂದು ಸ್ವಲ್ಪ ತಿಳ್ಕೊಳ್ಳಿಕ್ಕೆ ಟ್ರೈ ಮಾಡೋಣ. ಒಂದು ಅರ್ಧ ಗಂಟೆ ಇದ್ರ ಬಗ್ಗೆ ವಿಚಾರ ಮಾಡಿಬಿಟ್ಟು ಆಮೇಲೆ ಇದನ್ನೆಲ್ಲ ನೋಡೋಣ. ನಾವೆಲ್ಲಿ ಕುಳಿತುಕೊಂಡಿವಿ ಈಗ? ಎಲ್ಲಿ ಕುಳಿತುಕೊಂಡಿರೋದು ನಾವೆಲ್ಲ? ಬಾಬಾವ್ರ ಮನೆಯಲ್ಲಿ, ಮತ್ತೆ ಶಿವಾಲಯದಲ್ಲಿ, ಬಾಬಾವ್ರ ಮನೆಯಲ್ಲಿ, ಮತ್ತೆ ಸಂಗಮಯುಗದಲ್ಲಿ, ಮತ್ತೆ ಕುಟೀರ. ಓಕೆ, ಬಾಬಾವ್ರ ಮನೆ, ಮತ್ತೆ ಬರ್ಕಟಿಯಲ್ಲಿ. ಹೌದು, ಚೇರ್ ಮೇಲೆ ಕೂತ್ಕೊಂಡಿದ್ದೀವಿ. ಚೇರ್ ಮೇಲೆ ಬಾಡಿ ಇದೆ,
ಬಾಡಿಯಲ್ಲಿ ನಾನು ಕೂತ್ಕೊಂಡಿದ್ದೀನಿ, ಹೌದಾ? ಬೃಕಟಿಯ ಮಧ್ಯದಲ್ಲಿ ನಾನು ಕೂತ್ಕೊಂಡಿದ್ದೀನಿ. ಈಗ ನಾನು ಇಲ್ಲಿ ಕೂತ್ಕೊಂಡಿದ್ದೀನಿ, ನಮಗೆಲ್ಲ ಗೊತ್ತಿದೆ. ವಿಚಾರಗಳು ಎಲ್ಲಿಂದ ಬರ್ತಾ ಇದೆ? ಸಂಕಲ್ಪಗಳು ಎಲ್ಲಿಂದ ಬರ್ತಾ ಇದೆ? ಆತ್ಮನಿಂದ. ಸಂಕಲ್ಪಗಳು ಎಲ್ಲಿಂದ ಬರ್ತಾ ಇದೆ? ಆತ್ಮನಿಂದ, ಮನಸ್ಸಿನಿಂದ. ಮತ್ತೆ ಇನ್ನೊಂದು ಅರ್ಥದಲ್ಲಿ ಎಲ್ಲಿಂದ? ಬುದ್ಧಿಯಿಂದ. ಮತ್ತಿನ್ನೆಲ್ಲಿಂದ? ಮನಸ್ಸಿನಿಂದ. ಆಯ್ತು, ಮನಸ್ಸು ಬುದ್ಧಿ ಎಲ್ಲ ಆಯ್ತು. ಮತ್ತೆ ನೋಡಿ, ಜಸ್ಟ್ ಒಂದು ಸ್ವಲ್ಪ ಹೊತ್ತಿಂದ ನಾವಿಲ್ಲಿ ಕೂತ್ಕೊಂಡಿದ್ದೀವಿ ಅಂತಂದು ಹೇಳಿದ್ರು ಯಾರೋ. ನಾನು ಇಲ್ಲಿ ಕೂತ್ಕೊಂಡಿದ್ದೀನಿ ಬೃಕಟಿಯ ಮಧ್ಯದಲ್ಲಿ ಅಂತ. ವಿಚಾರಗಳು ಅಲ್ಲಿಂದನೇ ಬರ್ಬೇಕು ತಾನೆ? ಆತ್ಮನಿಂದ ಬರ್ಬೇಕಂದ್ರೆ ವಿಚಾರ ಅಂದ್ರೆ ಆತ್ಮ ಇರೋದಿಲ್ಲ ಅಂದ್ರೆ ಇಲ್ಲಿಂದನೇ ವಿಚಾರ ಬರ್ಬೇಕು ತಾನೆ, ನಮ್ದು ವಿಚಾರ. ಈಗ ಒಂದೆರಡು ನಿಮಿಷ ಎಲ್ಲರೂ ಕೂತ್ಕೊಂಡು ಎಲ್ಲಿಂದ ಸಂಕಲ್ಪಗಳು ಬರ್ತಾ ಇದೆ ಅಂತ ನೋಡಿ. ಒಂದು ನಮಗೆ ಜ್ಞಾನ ಇದೆ ಆತ್ಮನಿಂದನೇ ಬರುತ್ತೆ ಅಂತ, ಅದು ಪ್ರಾಕ್ಟಿಕಲ್ ಆಗಿ ಬರ್ತಾ ಇದೆನಾ? ಪ್ರಾಕ್ಟಿಕಲ್ ಆಗಿ ನನಗೆ ನನ್ನ ವಿಚಾರಗಳು ಅಥವಾ ನನ್ನ ಸಂಕಲ್ಪಗಳು ಇಲ್ಲಿಂದ ಬರ್ತಾ ಇದೆನಾ ನೋಡ್ಕೋಬೇಕು. ಕಣ್ಣಿಂದ ಏನು ನೋಡ್ತೀವಿ ಅದ್ರ ಮೇಲೆ ಸಂಕಲ್ಪ ಸ್ಟಾರ್ಟ್ ಆಗ್ತದೆ. ಕಣ್ಣು ಮುಚ್ಕೊಂಡು ನಾವು ಸಂಕಲ್ಪ ಮಾಡ್ತೀವಿ, ಕಣ್ಣು ಮುಚ್ಕೊಂಡು ಸಂಕಲ್ಪ ಮಾಡ್ತೀವಿ ಅಲ್ವಾ? ಸೊ ಈಗ ನಮ್ಮ ವಿಚಾರಗಳು ಕಣ್ಣು ಮುಚ್ಕೊಂಡು ಕಣ್ಣು ತೆಗೆದು ನಾವೇನು ವಿಚಾರಗಳು ನಮ್ಮಲ್ಲಿ ಬರುತ್ತೆ, ಎಲ್ಲಿಂದ ಬರ್ತಾ ಇದೆ? ಇಲ್ಲಿಂದ ಬರಬೇಕು, ಅಲ್ಲಿಂದನೇ ಬರ್ತಾ ಇರೋದು. ಅಲ್ಲಿಂದ ಬರ್ತಾ ಇದೆ. ನಾವು ಸ್ವಲ್ಪ ನೋಡೋಣವಾ? ಒಂದೆರಡು ನಿಮಿಷ ಅಲ್ಲಿ ಒಳಗಡೆ ಫೋಕಸ್ ಮಾಡಿಬಿಟ್ಟು ವಿಚಾರಗಳು ಎಲ್ಲಿಂದ ಬರ್ತಾ ಇದೆ. ಇಷ್ಟು ದಿನ ಅದ್ರ ಬಗ್ಗೆ ಗಮನ ಕೊಟ್ಟಿರಲಿಲ್ಲ, ಈಗ ಅದ್ರ ಬಗ್ಗೆ ಗಮನ ಕೊಡಬೇಕು. ಏನು ಕೊಡೋದು? ನನ್ನ ವಿಚಾರಗಳು ಯಾವ ಸ್ಥಳದಿಂದ ಬರ್ತಾ ಇದೆ, ಆ ಸ್ಥಳವನ್ನು ಇವತ್ತು ನಾವು ಅರ್ಥಕೋಬೇಕು. ಈ ಸಮಯದಲ್ಲಿ, ಈಗಲೇ 2 ನಿಮಿಷದಲ್ಲಿ ಎಲ್ಲರೂ ನೋಡಿ, ನಿಮ್ಗೆ ಯಾವ ರೀತಿ ಆಗುತ್ತೋ ಆ ರೀತಿ ಆರಾಮಾಗಿ ಕೂತ್ಕೊಳ್ಳಿ. ಒಳಗಡೆ ಫೋಕಸ್ ಮಾಡಿ ಥಾಟ್ಸ್ ಎಲ್ಲಿಂದ ಉದ್ಭವ ಆಗ್ತಾ ಇದೆ, ವಿಚಾರಗಳು ಎಲ್ಲಿಂದ ಉದ್ಭವ ಆಗ್ತಾ ಇದೆ ಚೆಕ್ ಮಾಡ್ಕೋಬೇಕು. ಗೊತ್ತಾಗ್ತಾ ಇದೆನಾ ಥಾಟ್ಸ್ ಎಲ್ಲಿಂದ ಬರ್ತಾ ಇದೆ ಅಂತ? ನಮಗೆ ಫಸ್ಟ್ ಡೇ, ಫಸ್ಟ್ ಲೆಸನ್, ಫಸ್ಟ್ ಮಾತೇನು ಹೇಳಿದಂದರೆ, ನಾನೊಂದು ಚೈತನ್ಯ ಆತ್ಮ, ನಾನು ಆತ್ಮ ಇರೋದು ಬೃಕಟಿಯ ಮಧ್ಯದಲ್ಲಿ, ಇಲ್ಲಿ ನಾನೇ ಸಂಕಲ್ಪ ಮಾಡ್ತೀನಿ, ವಿಚಾರಗಳು ಬರೋದು ಆತ್ಮನಿಂದ ಅಂತ. ಸೊ ಆತ್ಮನಿಂದ ವಿಚಾರ ಬರುತ್ತೆ ಅಂತ ನಾವು ಒಪ್ಕೊಂಡ್ಮೇಲೆ ನನಗೆ ಅನಿಸ್ಬೇಕು ಏನಂದರೆ ವಿಚಾರಗಳು ಈ ಸ್ಥಳದಿಂದ ಬರ್ತಾ ಇದೆ ಅಂತ ನಮಗೆ ಅನಿಸ್ಬೇಕು ಅಲ್ವಾ? ಅಕಸ್ಮಾತ್ ಅನಿಸ್ಲಿಲ್ಲ ಅಂದ್ರೆ ಏನು ಮಾಡ್ಬೇಕೀಗ? ಅಕಸ್ಮಾತ್ ನನಗೆ ಅನಿಸ್ತಿಲ್ಲ, ಏನು ಮಾಡೋದು? ಪ್ರಯತ್ನ ಮಾಡೋದು. ಹೌದು, ಪ್ರಯತ್ನ ಮಾಡೋದು ಅಷ್ಟೇ. ಅಕಸ್ಮಾತ್ ನನಗದು ಫೀಲಿಂಗ್ ಆಗ್ತಿಲ್ಲ ಅಂತಂದರೆ ಮತ್ತೆ ಪ್ರಯತ್ನ ಮಾಡಬೇಕು. ಯಾಕೆಂದರೆ ನಾನು ಫಸ್ಟಿಗೆ ಒಪ್ಕೊಂಡ್ಬಿಟ್ಟಿದ್ದೀನಿ ನಾನು ಆತ್ಮ ಅಂತ. ನಾನು ಆತ್ಮ ಇಲ್ಲೆಲ್ಲೂ ಇಲ್ಲ, ಹೃದಯದಲ್ಲಿ ಎಲ್ಲೂ ಇಲ್ಲ, ನಾನು ಇರೋದು ಇಲ್ಲಿ ಅಂತ. ಇಲ್ಲಿರೋದು ಅಂತಂದಮೇಲೆ ನಾನೇ ವಿಚಾರ ಮಾಡೋದಂದಮೇಲೆ ಇಲ್ಲಿಂದನೇ ಅದು ಬರಬೇಕು. ಅಂದರೆ ಒಂದು ಸ್ವಲ್ಪ ಹಿಂದ್ಗಡೆ, ನಾನು ಆತ್ಮ ಇಲ್ಲಿ ಬೃಕಟಿ ಮಧ್ಯದಲ್ಲಿ ಒಂದು ಸ್ವಲ್ಪ ಹಿಂದ್ಗಡೆ ಕೂತ್ಕೊಂಡಿದ್ದೀನಿ. ಎಷ್ಟು ಹಿಂದೆ? ಎಲ್ಲಿ? ಹೈಪೋಥಾಲಮಸ್ಸು, ಪಿಟ್ಯೂಟರಿ ಗ್ಲ್ಯಾಂಡು, ಪಿನಿಲ್ ಗ್ಲ್ಯಾಂಡ್ ಅವೆಲ್ಲ ಬೇಡ. ನಾನು ಇಲ್ಲಿ ಒಂದು ಸ್ವಲ್ಪ ಒಳಗಡೆ ಕೂತ್ಕೊಂಡಿದ್ದೀನಿ. ಅಲ್ಲಿಂದ ಉದ್ಭವ ಆಗೋದು ನನಗೆ ಅರ್ಥ ಆಗಬೇಕು. ಇದು ಮೊದಲನೇ ಮಾತು. ಮತ್ತೊಂದು ಸಲ ನೋಡ್ಕೊಳ್ಳಿ. ಈಗ ಅಕಸ್ಮಾತ್ ಆಗಿಲ್ಲ ಅಂದರೆ ಇನ್ನೊಂದು ನಿಮಿಷ. ಮತ್ತು ನಮ್ಮ ವಿಚಾರಗಳು, ನಮ್ಮದೇ ಸಂಕಲ್ಪಗಳು ಎಲ್ಲಿಂದ ಉದ್ಭವ ಆಗ್ತಾ ಇದೆ, ಅದರ ಉಗಮ ಸ್ಥಾನ ಯಾವುದು? ಅದರ ಉಗಮ ಸ್ಥಾನ ಯಾವುದು? ಜಸ್ಟ್ ನಿಮಗೆ ಇಲ್ಲಿ ಬರುತ್ತಾ ಅಂತ ನೋಡ್ಕೊಳ್ಳಿ ಅಷ್ಟೇ. ಈಗೇನು ಉತ್ತರ ಹೇಳೋದು ಬೇಕಾಗಿಲ್ಲ. ಈಗ ಎಲ್ಲ ಉತ್ತರ ಹೇಳಿಬಿಟ್ವಿ. ಎಲ್ಲ ಮನಸ್ಸು, ಬುದ್ಧಿ, ಆತ್ಮ ಎಲ್ಲ ಹೇಳಿದ್ವಿ.
ಯಾವ ಸ್ಥಳದಿಂದ, ಯಾವ ಸ್ಥಾನದಿಂದ ಬರ್ತಾ ಇದೆ. ಇಲ್ಲಿಂದನೇ ಸಂಕಲ್ಪಗಳು ಬರ್ತಾ ಇದೆನಾ ನೀವು ನೋಡಿ. ಬರಬೇಕು, ಅಲ್ಲಿಂದನೇ ಬರಬೇಕು. ಅದು ನಮಗೆ ಪ್ರಾಕ್ಟಿಕಲಿ ಫೀಲ್ ಆಗಬೇಕು. ಈಗೇನು ಮಾಡಬೇಕು ಅಂದರೆ, ಆ ಪಾಯಿಂಟಲ್ಲಿ ನಾನು ಬರೀ ಉದ್ಭವ ಆಗಿದ್ದನ್ನು ನೋಡ್ತಾ ಕೂತ್ಕೊಳ್ಳೋದಲ್ಲ. ಈಗ ನಾನು ಆ ಸ್ಥಾನದಲ್ಲಿ ಸಂಕಲ್ಪಗಳನ್ನು ರಚನೆ ಮಾಡಬೇಕೀಗ. ನಾನು ಆ ಸ್ಥಾನದಲ್ಲಿ ಸಂಕಲ್ಪಗಳನ್ನೀಗ ರಚನೆ ಮಾಡಬೇಕು. ಬರೀ ಅದು ಬರ್ತಾ ಇದೆ ಹೋಗ್ತಾ ಇದೆ ಥಾಟ್ಸು ಇಲ್ಲ. ಈಗ ನಾನು ಅದನ್ನು ಕಂಟ್ರೋಲ್ ಮಾಡಬೇಕೀಗ, ರಚನೆ ಮಾಡಬೇಕು. ನಾನು ಥಾಟ್ಸ್ನ ರಚನೆ ಮಾಡ್ತಾ ಮಾಡ್ತಾ ಅದರದ್ದು ಪ್ರಾಕ್ಟಿಕಲ್ಲಾಗಿ ನಾನೇ ಅಲ್ಲಿ ಕುಳಿತುಕೊಂಡು ರಚನೆ ಮಾಡ್ತಾ ಇದ್ದೇನೆ. ಇದು ಫಸ್ಟ್ ಡೇ ಲೆಸನ್. ತಾನೆ ಬಾಬಾ ಹೇಳ್ತಾರೆ ಕ್ಲಿಯರಾಗಿ. ಎಲ್ಲರ ಹತ್ರ ಮೊಬೈಲ್ ಇದೆಯಲ್ಲ, ಒಂದು ಸ್ವಲ್ಪ ಹಂಗೆ ಎಲ್ಲ ಸೈಲೆಂಟ್ ಮಾಡಲ್ಲ ಹಾಗೆ ಇಟ್ಬಿಡಿ. ಹಾಗೆ ಇಲ್ಲಾಂದ್ರೆ ಅದು ಒಂದು ನಡೀತಾ ಇರುತ್ತೆ. ಎಲ್ಲರೂ ತಮ್ಮ ಮೊಬೈಲ್ನ 1 ಸೆಕೆಂಡ್ ನೋಡ್ಕೊಳ್ಳಿ. ಈಗಲೇ 1 ನಿಮಿಷ ನೋಡ್ಕೊಂಡ್ಬಿಟ್ಟು ಅಕಸ್ಮಾತ್ ಆನ್ ಆಗಿದ್ದರೆ ಅದನ್ನು ಸೈಲೆಂಟ್ ಮೋಡಲ್ಲಿ ಇಟ್ಬಿಡಿ. ಸೈಲೆಂಟ್ ಮೋಡು ಅಥವಾ ಆಫು ಅಥವಾ ಏರೋಪ್ಲೇನ್ ಮೋಡು. ಸೊ ನಾವು ನಮ್ಮ ಸಂಕಲ್ಪಗಳನ್ನು ಎಲ್ಲಿ ಮಾಡ್ತೀವಿ, ನಾನು ಎಲ್ಲಿ ಕೂತ್ಕೊಂಡಿದ್ದೀನೋ ಅಲ್ಲೇ ಮಾಡ್ತೀನಿ ನಾನು ಸಂಕಲ್ಪ. ನಾನಿಲ್ಲಿ ಮಾತಾಡ್ತಾ ಇದ್ದರೆ ಇಲ್ಲಿಂದನೇ ಆವಾಜ್ ಬರುತ್ತೆ, ಅಲ್ಲಿಂದ ಆವಾಜ್ ಬರಲ್ಲ, ಇಲ್ಲಿಂದನೇ ಬರುತ್ತೆ. ಅದೇ ರೀತಿ ನಾನು ಇಲ್ಲಿ ಕೂತ್ಕೊಂಡ್ರೆ ಇಲ್ಲಿಂದನೇ ಸಂಕಲ್ಪಗಳು ಬರಬೇಕಲ್ವ, ಅದು ನಮಗೆ ಫೀಲ್ ಆಗಬೇಕದು. ಸಂಕಲ್ಪ ಆತ್ಮ ಮಾಡ್ತಾನ್ರಿ ಅಂತ ಹೇಳೋದು, ಆಮೇಲೆ ನಮ್ಮದು ಎಲ್ಲೆಲ್ಲೋ ಥಾಟ್ಸ್ ಬರ್ತಾ ಇದೆ, ಅದು ಅದಾಗಲ್ಲ. ನಾನಲ್ಲಿ ಕೂತ್ಕೊಂಡು ಅಲ್ಲಿ ಮಾಡ್ತೀನಿ ಅಂತಂದರೆ ಅಲ್ಲಿಂದನೇ ಆಗ್ತಿರೋದು ನನಗೆ ಪ್ರಾಕ್ಟಿಕಲ್ ಆಗಿ ನನಗೆ ಅನುಭೂತಿ ಆಗಬೇಕು. ಆಗೋವರೆಗೂ ನಾವು ಬಿಡೋದಿಲ್ಲ. ಪರಮಾತ್ಮ ಬರೋವರೆಗೂ ನಾವು ಬಿಡಲಿಲ್ವಲ್ಲ. 2,500 ವರ್ಷದಿಂದ ಕಾಯ್ತಾ ಕೂತ್ಕೊಂಡ್ವಿ, ಹುಡುಕ್ತಾ ಇದ್ವಿ. ಬರೋವರೆಗೂ ನಾವು ಬಿಡಲಿಲ್ಲ. ಹಾಗೇನೆ ಈಗ ನನ್ನ ಸಂಕಲ್ಪಗಳನ್ನು ನಾನು ಎಲ್ಲಿ ಮಾಡ್ತೀನಿ ಅದು ಕಂಡುಕೊಳ್ಳೋವರೆಗೂ ನಾವು ಬಿಡೋಂಗಿಲ್ಲ. ಇದು ನಮ್ಮ ಮೇಲೆ ನಾವೇ ಮಾಡುವಂಥ ಪ್ರಯೋಗ. ನಮ್ಮ ಮೇಲೆ ನಾವೇ ಮಾಡುವಂಥ ಪ್ರಯೋಗ. ನೀವೊಂದ್ಸಲ ಮಾತು ಕೇಳ್ಬೋದು, ಯಾಕೆ ಹೆಂಗಾರ ಬರಲಿ ಹೆಂಗಾರ ಹೋಗ್ಲಿ ನನಗೇನಂತೆ, ಯಾಕೆ ಇಷ್ಟೊಂದು ಅದಕ್ಕೆ ಒತ್ತು ಕೊಡಬೇಕು ಅಂತ ನೀವು ಕೇಳ್ಬೋದು. ಅದಕ್ಕೆ ಉತ್ತರ ಏನು? ಬರಲಿ, ಹೆಂಗಾರು ಬರಲಿ ಥಾಟ್ಸು, ಏನಂತೆ ಈಗ ಅಲ್ಲಿಂದನೇ ಬರಬೇಕು ಅಂತ ನಾನು ಯಾಕೆ ವಿಚಾರ ಮಾಡಬೇಕು, ನಾನು ಯಾಕೆ ಅದನ್ನು ಅರ್ಥ ಮಾಡ್ಕೋಬೇಕು, ನಾನು ಆತ್ಮ ಅಂತ ತಿಳ್ಕೊಂಡ್ಬಿಟ್ಟೆ ಅಂತ ಕೇಳ್ಬೋದು. ಅದಕ್ಕೇನು ಆನ್ಸರು? ಗೊತ್ತಾಗ್ಬಿಟ್ಟಿದೆ ಈಗ ನಾನು ಆತ್ಮ ಅಂತ. ನಾನು ಆತ್ಮ ಅಂತಲೂ ಗೊತ್ತಾಗೋಗ್ಬಿಟ್ಟಿದೆ, ನಾನು ಆತ್ಮ ಇಲ್ಲೇ ಕೂತ್ಕೊಂಡಿದ್ದೀನಿ ಅಂತಲೂ ಗೊತ್ತಾಗೋಗ್ಬಿಟ್ಟಿದೆ. ಈಗ ವಿಚಾರಗಳು ಇಲ್ಲಿಂದನೇ ಬರ್ತಾ ಇದೆ ಅಂತ ನಾವ್ಯಾಕೆ ತಿಳ್ಕೋಬೇಕು? ಕ್ವಶನ್. ಅಲ್ಲ, ಅಲ್ಲೇನೆ ಮಾಡಬೇಕು ಅಂದರೆ ಬಿಂದು ಎಲ್ಲಿದೆ ಅಂತ ನಮಗೆ ರಿಯಲೈಸ್ ಆಗಿ, ಎಲ್ಲಿದೆ ಬಿಂದು, ಎಲ್ಲಿದೆನೋ ಅಥವಾ ಬಿಂದು ಎಲ್ಲಿದಾನೋ. ನಮ್ಮ ಲ್ಯಾಂಗ್ವೇಜ್. ಓಕೆ, ಈಗ ಇದೆಲ್ಲ ಮಾಡ್ತಾ 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 ನಮಗದು ಕ್ಲಿಯರ್ ಆಗ್ತಾ ಹೋಗುತ್ತೆ. ಪ್ರಯೋಗ ಮಾಡೋಣ. ಪ್ರಯೋಗದಿಂದ ನಮಗೆಲ್ಲ ಕ್ಲಿಯರ್ ಆಗೋಗ್ಬಿಡುತ್ತೆ. ಈಗ ಆ ಸ್ಪಾಟಲ್ಲಿ ಕೂತ್ಕೊಂಡ್ಬಿಟ್ಟು ನಾನೆಲ್ಲಿ ವಿಚಾರಗಳು ಉತ್ಪತ್ತಿ ಆಗ್ತದೆ ನೋಡಿದ್ದರಲ್ವ, ಅಲ್ಲಿ ಕೂತ್ಕೊಂಡ್ಬಿಟ್ಟು ಸಂಕಲ್ಪಗಳನ್ನು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಏನು ಸಂಕಲ್ಪ ಮಾಡೋದು? ಏನು ಸಂಕಲ್ಪ ಮಾಡೋದು? ಅದು ಏನೇನು ಮಾಡೋದು? ಇದು ಎಷ್ಟು ದಿನ ನೀವು ಯೋಗದಲ್ಲಿ ಏನು ಸಂಕಲ್ಪ ಮಾಡ್ತಿದ್ದೀರೋ ಅದನ್ನೇ ಮಾಡೋದು, ಬೇರೆ ಏನು ಮಾಡಂಗಿಲ್ಲ. ಏನು ಮಾಡ್ತಿದ್ವೋ ಮುಂಚೆ ಏನು ಮಾಡ್ತಿದ್ವೋ ಅದನ್ನೇ ಮಾಡೋದು. ಈಗ ಒಂದು ಸ್ವಲ್ಪ ಅರ್ಥ ಮಾಡ್ಕೊಂಡ್ಬಿಟ್ಟು ಆ ಒಂದು ಸ್ಥಾನದಲ್ಲಿ ಕುಳಿತುಕೊಂಡ್ಬಿಟ್ಟು, ಅಲ್ಲೇ ಕುತ್ಕೊಂಡಿರೋದು ನಾವು, ಬಟ್ ಆ ಸ್ಥಾನದಿಂದ ಎಲ್ಲಿಂದ ಸಂಕಲ್ಪಗಳು ಉದ್ಭವ ಆಗ್ತಿತ್ತಲ್ಲ, ಎಲ್ಲಿಂದ ಸಂಕಲ್ಪಗಳು ಹೊರಗೆ ಬರ್ತಿದ್ವಲ್ಲ, ಅಲ್ಲಿ ರಚನೆ ಮಾಡ್ಬೇಕೀಗ ಥಾಟ್ಸ್. ಮಾಡೋಣವಾ? ಒಂದು 3 ನಿಮಿಷ ಅದನ್ನೇ ಪ್ರಯತ್ನ ಮಾಡೋಣ. ಸಿಂಪಲ್ ಥಾಟ್ಸು. ಶಿವಬಾಬಾ, ಶಿವಬಾಬಾ ಬಿಂದು,
ಪರಂಧಾಮ, ಶಿವಬಾಬಾ ಪರಮಧಾಮ ನಿವಾಸಿ, ಜ್ಞಾನ ಸಾಗರ, ಪ್ರೀತಿಯ ಸಾಗರ, ಸುಖದ ಸಾಗರ, ಇದೆಲ್ಲ ನಾವು ಯೋಗದಲ್ಲಿ ಮಾಡುವಂಥ ಥಾಟ್ಸು. ಅದೇ ಥಾಟ್ಸ್ನ ನಾನಿವಾಗ ಆ ಸ್ಥಾನದಲ್ಲಿ ಕುತ್ಕೊಂಡ್ಬಿಟ್ಟು ಆ ಸ್ಥಾನದಿಂದ ಅದನ್ನು ಒಂದೊಂದೇ ಸಂಕಲ್ಪಗಳನ್ನು ಮಾಡಬೇಕು. ಒಂದೆರಡು ನಿಮಿಷ ಇದನ್ನು ಮಾಡೋಣ. ಅನಿಸ್ತಾ ಇದೆನಾ ನಾನು ಥಾಟ್ಸ್ ಇಲ್ಲೇನೆ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಅಂತ ಅನಿಸ್ತಾ ಇದೆನಾ? ಅನಿಸ್ತಾ ಇದೆನಾ? ಇದು ಮಾಡೋದ್ರಿಂದ ಇದು ಚೇಂಜ್ ಏನಾಯ್ತು? ಇದು ಮಾಡೋದ್ರಿಂದ ಮುಂಚೆನೂ ಮಾಡ್ತಿದ್ದೆ, ಇದೇ ಥರನೇ ಥಾಟ್ಸ್ ಮಾಡ್ತಾ ಇದ್ದೆ ಮುಂಚೆನೂ. ಬಟ್ ಅಲ್ಲೇನೆ ಕೂತ್ಕೊಂಡು ಅದೇ ಸ್ಥಳದಲ್ಲಿ ನಾನು ಕ್ರಿಯೇಟ್ ಮಾಡೋದು ಅಥವಾ ಹಾಗೇನೆ ಕ್ರಿಯೇಟ್ ಮಾಡೋದು, ಇದರಲ್ಲಿ ಏನು ವ್ಯತ್ಯಾಸ ಇದೆ? ಏಕಾಗ್ರತೆ. ಏಕಾಗ್ರತೆ ಹೌದು. ನೆಕ್ಸ್ಟ್ ಆತ್ಮನದು ಪ್ರಕಟ ಆಗುತ್ತೆ. ನಂದೇ ನಾನು ಪ್ರಕಟ ಮಾಡ್ಕೊಳ್ತೀನಿ. ನನ್ನನ್ನು ನಾನು ಆತ್ಮನ ಪ್ರಕಟ ಮಾಡ್ತಿದ್ರೆ ನನ್ನನ್ನು ನಾನು ಪ್ರಕಟ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಬೇರೆ ಥಾಟ್ಸ್ ಅವಾಯ್ಡ್ ಆಗುತ್ತೆ. ಇದು ಬಹಳ ಇಂಪಾರ್ಟೆಂಟ್. ಬೇರೆ ಎಷ್ಟೊಂದು ವ್ಯರ್ಥಗಳೆಲ್ಲ ಅವಾಯ್ಡ್ ಆಗುತ್ತೆ. ಏನು ಬೇರೆ ಯಾವುದೋ ವೇಸ್ಟೇ ಬರಲ್ಲ. ನಾನು ಈ ಥಾಟ್ಸ್ ಕ್ರಿಯೇಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಬೇರೆ ಯಾವ ಥಾಟ್ಸು ಬರಲ್ಲ. ಹೌದು, ಇದನ್ನೇ ಬಾಬಾ ಬೇರೆ ಅರ್ಥದಲ್ಲಿ ಲೀಕೇಜ್ ಅಂತ ಹೇಳ್ತಾರೆ, ಥಾಟ್ಸ್ ಲೀಕೇಜ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಯಾವ ಕಾರಣಕ್ಕೋಸ್ಕರ ನಾನು ಅಲ್ಲಿ ಬಹಳ ಜಾಗರೂಕವಾಗಿ ಆ ಥಾಟ್ಸನ್ನು ಮಾಡಬೇಕು? ದೇಹ ಹಂಗೇನೂ ಮರಿಬೋದು. ಕರೆಕ್ಟ್, ಅದನ್ನು ಒಂದು ಪಾಯಿಂಟ್. ಮತ್ತೆ ಬಹಳ ಇಂಪಾರ್ಟೆಂಟ್ ಮಾತು ನಿಮಗೆಲ್ಲ. ಎಲ್ಲವನ್ನು ಕಂಟ್ರೋಲ್ ಮಾಡ್ಬೋದು. ಹೌದು, ಇದು ಕೇಂದ್ರ ಸ್ಥಾನ ಆಗಿರೋದ್ರಿಂದ ಎಲ್ಲವನ್ನ ಅಲ್ಲಿಂದ ನಾವು ಕಂಟ್ರೋಲ್ ಮಾಡ್ಬೋದು. ಎಲ್ಲಿಂದ ಕಂಟ್ರೋಲ್ ಮಾಡ್ಬೋದು ಅಲ್ಲಿಂದ ಕಂಟ್ರೋಲ್ ಮಾಡ್ಬೋದು. ನಾನು ಇಲ್ಲಿ ಕೂತ್ಕೊಂಡ್ಬಿಟ್ಟು ಇಲ್ಲಿಂದ ಕಂಟ್ರೋಲ್ ಮಾಡ್ತೀನಿ ಅಂದ್ರೆ ಆಗಲ್ಲ. ನಾನು ಇಲ್ಲಿ ಕೂತ್ಕೊಂಡ್ಬಿಟ್ಟು ಇಲ್ಲಿಂದ ಕಂಟ್ರೋಲ್ ಮಾಡ್ತೀನಿ ಅಂದ್ರೆ ಅದು ಆಗಲ್ಲ. ನಾನು ಇಲ್ಲಿಂದನೇ ಕಂಟ್ರೋಲ್ ಮಾಡಬೇಕು. ಹೌದು. ನೆಕ್ಸ್ಟ್ ಅದ್ರ ಸಂಬಂಧಪಟ್ಟಿದ್ದು ಒಂದು ಸ್ಟೆಪ್. ನೆಕ್ಸ್ಟ್ ಇನ್ನೊಂದು ಆನ್ಸರ್ ಏನು? ಮಗನ ಅವಸ್ಥೆ ಬರುತ್ತೆ. ಹೌದು, ಮಗನ ಅವಸ್ಥೆ ಅಲ್ಲಿಂದ ಬರುತ್ತೆ. ನೆಕ್ಸ್ಟ್ ಸ್ಥಿತಿಯಲ್ಲೂ ಬದಲಾವಣೆ ಬರುತ್ತೆ. ಹೌದು. ಮತ್ತೆ ಬಾಬಾರ ಜೊತೆ ಕನೆಕ್ಷನ್ನು. ಮತ್ತೆ ಕಾನ್ಸಂಟ್ರೇಷನ್ ಹೇಳಿದರು, ದೇಹವನ್ನು ಮರಿತೀವಿ. ಮತ್ತೆ ಒಂದು ಬಹಳ ಇಂಪಾರ್ಟೆಂಟ್ ಮಾತು, ಶಕ್ತಿಯ ಅನುಭವ ಅವಾಗತ್ತೆ. ನೀವು ಸಂಕಲ್ಪದಲ್ಲಿ ಶಕ್ತಿ ಇದನ್ನು ನೀವು ಕಂಡ್ಕೊ ನೋಡಿ. ಬೇಕಂದ್ರೆ ಹಾಗೇನೇ ಥಾಟ್ಸ್ ಮಾಡೋದಕ್ಕೂ ಅಲ್ಲಿ ಕುತ್ಕೊಂಡು ಅದೇ ಥಾಟ್, ಅದೇ ಶಿವಬಾಬಾ, ಅದೇ ಜ್ಞಾನಸಾಗರ, ಅದೇ ಥಾಟ್ಸ್ ಏನೇನಿದೆ ಅದನ್ನು ಆ ಜಾಗದಲ್ಲಿ ಕುತ್ಕೊಂಡು ಮಾಡೋದ್ರಿಂದ ಶಕ್ತಿಯ ಒಂದು ಅನುಭವ ಆಗುತ್ತೆ. ಹೌದಾ ಅಲ್ವಾ? ನೀವೇ ಈಗ ಪ್ರಯೋಗ ಮಾಡಿ, ನಾವು ಎಲ್ಲ ಬಾಬಾ ಹೇಳ್ತಾರೆ ಪ್ರಯೋಗ ಮಾಡಿ ಅಂತ, ಯೋಗದ ಒಂದು ಪ್ರಯೋಗ ಮಾಡಿ ಅಂತ. ಈಗ ಮತ್ತೆ ಒಂದು 5 ನಿಮಿಷ 3 ಥಾಟ್ಸ್ ಮಾಡೋಣ. ಎಲ್ಲ ಎಷ್ಟೊಂದು ಥಾಟ್ಸ್ ಇದೆ, ಅದರಲ್ಲಿ 3 ಥಾಟ್ಸ್. ಯಾವುದು ಅಂದರೆ ಬಹಳ ಇಂಪಾರ್ಟೆಂಟ್ ಥಾಟ್ ಯಾವುದು? ಶಿವಬಾಬಾ. ಶಿವಬಾಬಾನೇ ತಾನೆ ಜ್ಞಾನ ಕೊಡೋದಲ್ಲ. ಶಿವಬಾಬಾನೇ ಜ್ಞಾನ, ಗುಣ, ಶಕ್ತಿ, ಅವರೇ ಎಲ್ಲ ಸಾಗರ, ಶಕ್ತಿ ಎಲ್ಲ ಅವರೇನೆ. ಸೊ ಒಂದು ಶಿವಬಾಬಾ ಅಂತ ಥಾಟ್ ಮಾಡೋದು. ಇನ್ನೊಂದು ಥಾಟ್ ಇವತ್ತಿನ ದಿನ ಯಾವುದಿರುತ್ತೆ? ಬಾಪ್ ದಾದಾ ಅಂತ ಥಾಟ್ ಮಾಡೋದು. ಇಲ್ಲಿಂದ ಬಾಪ್ ದಾದಾ ಅಲ್ಲಿ ಇಬ್ಬರು ಬಂದ್ಬಿಟ್ರು. ಬ್ರಹ್ಮ ಬಾಬಾನೂ ಬಂದರು, ಶಿವ ಬಾಬಾನೂ ಬಂದರು. ಸೊ ಶಿವಬಾಬಾ ಬ್ರಹ್ಮ ಬಾಬಾವರ ಬೃಕಟಿಲಿ ಮಧ್ಯದಲ್ಲಿ ಕೂತ್ಕೊಂಡಿರ್ತಾರೆ. ಹಾಗಾಗಿ ಬಾಪ್ ದಾದಾ. ನೆಕ್ಸ್ಟ್ ಎಲ್ಲರೂ ಆತ್ಮರು ಅಂತ. ನಾನು ಆತ್ಮ, ಎಲ್ಲರೂ ಆತ್ಮ, ಎಲ್ಲರೂ ಆತ್ಮ.
ಎಲ್ಲರೂ ಆತ್ಮ ಅಂತ ನಾವು ಎಲ್ಲಿಂದ ಮಾಡ್ಬೇಕು ಥಾಟ್ಸು? ಈ ಜಾಗದಲ್ಲಿ ಮಾಡು. ಇದು ಬಹಳ ಇಂಪಾರ್ಟೆಂಟ್. ನಾವು ಯಾವಾಗಿದ್ರೂ ಮಾಡ್ತಿರ್ತೀವಿ ಎಲ್ಲ ಥಾಟ್ಸ್, ಏನು ಹೊಸದೇನಲ್ಲ. ನಾವು ಜ್ಞಾನಕ್ಕೆ ಬಂದಾಗಿಂದ ಇದು ಮಾಡ್ತಾ ಇದ್ದೀವಿ. ಈಗ ಬಹಳ ಜಾಗರೂಕತೆಯಿಂದ, ಅವೇರ್ನೆಸ್ ಇಂದ ಇಲ್ಲಿ ಆ ಸ್ಪಾಟಲ್ಲಿ ಎಲ್ಲಿ ನಾವು ಥಾಟ್ಸ್ ಉದ್ಭವ ಆಗ್ತಾ ಇದೆ ಅಂತ ಕಂಡ್ಕೊಂಡ್ವಲ್ಲ, ನಾವೇನೇ ಕಟ್ಕೊಂಡ್ವಿ, ಅದೇ ಸ್ಥಳದಲ್ಲಿ ಈ 3 ಥಾಟ್ಸ್ನ ಮಾಡ್ತಾ ಹೋಗ್ಬೇಕು. ಓಕೆನಾ? ಎಲ್ಲರೂ ಮಾಡ್ದ? ಇದು ಮಾಡಬೇಕಾದ್ರೆ ಒಳ್ಳೊಳ್ಳೆ ಅನುಭವಗಳಾದರೆ, ಬಹಳ ಆಳವಾದ ಅನುಭೂತಿ ಆದರೆ, ಅನುಭೂತಿಯಲ್ಲಿ ತೇಲ್ಕೊಂಡು ಹೋಗೋದು ಬೇಡ. ಏನು ಮಾಡೋಣ? ಇದೇ ಸಂಕಲ್ಪಗಳನ್ನು ರಚನೆ ಮಾಡ್ತಾ ಹೋಗೋಣ. ಇದೇ ಸಂಕಲ್ಪ, ಇದು ನಮ್ಮ ಪುರುಷಾರ್ಥ. ಆತ್ಮ ಸಾಧನೆ ಅಂತ ಹೇಳ್ತೀವಲ್ಲ, ಇದೇ ಆತ್ಮ ಸಾಧನೆ. ಈ ಸಂಕಲ್ಪಗಳನ್ನು ರಚನೆ ಮಾಡ್ತಾವೆ. ಅಕಸ್ಮಾತ್ ಮನಸ್ಸು ಅಲ್ಲಿ ಇಲ್ಲಿ ಹೋಯ್ತು, ಅಯ್ಯೋ ಏನಪ್ಪ ಇವತ್ತು 18ನೇ ಜನವರಿ, ಎಲ್ಲರೂ ಕೂತ್ಕೊಂಡಿದ್ದಾರೆ, ನನ್ನ ಮನಸ್ಸು ಅಲ್ಲಿ ಇಲ್ಲಿ ಹೋಗ್ತಾ ಇದೆ. ಇಲ್ಲ, ಏನು ಯೋಚನೆ ಮಾಡೋಂಗಿಲ್ಲ. ಮತ್ತೆ ಪ್ರಯತ್ನ ಮಾಡೋದು, ಇದು ಬಹಳ ಇಂಪಾರ್ಟೆಂಟ್. ನಮ್ದು ಏನೋ ಡಿಸ್ಟರ್ಬೆನ್ಸ್ ಆದರೆ, ಡಿಸ್ಟ್ರಾಕ್ಷನ್ ಆದರೆ, ಯಾಕೆ, ಏನಿದು, ಎಷ್ಟು ಸಲ ಪ್ರಯತ್ನ ಮಾಡಿದ್ರೆ ಹಿಂಗೆ ಇದೆ, ಎಷ್ಟು ವರ್ಷದಿಂದ ಹಿಂಗೆ ಇದೆ, ಇವೆಲ್ಲ ಕಥೆಗಳು ಬೇಡ. ಏನು ಮಾಡೋದು? ಮತ್ತೆ ಸ್ಟಾರ್ಟ್ ಮಾಡೋದಷ್ಟೇ, ಬೇರೆ ದಾರಿನೇ ಇಲ್ಲ. ಎಕ್ಸಾಮು ಮಾರ್ಚಲ್ಲಿ ಬರುತ್ತೆ, ಡಿಸೆಂಬರ್ವರೆಗೂ ಏನೋ ಅಲ್ಲಿ ಇಲ್ಲಿ ಹೋಯ್ತು. ಇನ್ನು ಡಿಸೆಂಬರ್ಲಿ ಕೂತ್ಕೊಂಡ್ಬಿಟ್ಟು ಅಯ್ಯೋ ಅಂದರೆ ಏನಾಗಲ್ಲ. ಡಿಸೆಂಬರಿಂದ ಓದ್ಕೋಬೇಕು. ಆ 3 ತಿಂಗಳು ಎಷ್ಟು ಓದ್ಕೊಂಡಿರ್ತೀವಿ ಅಷ್ಟರಲ್ಲಿ ನಾವು ಎಕ್ಸಾಮ್ ಬರೀತೀವಿ ಅಲ್ವಾ? ಅಲ್ಲೂ ಇಷ್ಟು ದಿನ ಓದ್ಕೊಳ್ಳಿಲ್ವಲ್ಲ, ಇಷ್ಟು ದಿನ ಓದ್ಕೊಳ್ಳಿಲ್ವ ಅಂದರೆ ಆಗುತ್ತೆ. ಒಂದೆರಡು ತಿಂಗಳು ಹಂಗೆ ಕಳೆದೋಗ್ಬಿಡುತ್ತೆ. ಅದಕ್ಕೋಸ್ಕರ ಡಿಸ್ಟ್ರಾಕ್ಷನ್ ಆದ್ರೂ ಸಹಿತ, ನಮ್ಮ ಮನಸ್ಸು ಅಲ್ಲಿ ಇಲ್ಲಿ ಹೋದ್ರೂ ಸಹಿತ, ಮತ್ತೆ ನಮ್ಮನ್ನು ನಾವು ಅದೇ ವಿಚಾರಗಳನ್ನು, ಅದೇ ಸಂಕಲ್ಪಗಳನ್ನು ಮಾಡಲಿಕ್ಕೆ ಪುನಃ ಪ್ರಯತ್ನ ಸ್ಟಾರ್ಟ್. ಪುರುಷಾರ್ಥ ಅಂದ್ರೆ ಪ್ರಯತ್ನ, ಪುರುಷಾರ್ಥ ಅಂದ್ರೆ ಆತ್ಮ ಸಾಧನೆ. ಓಕೆನಾ? ಸೊ ಇದು ಕರ್ಮಗಳ ಒಂದು ಸಂಕಲ್ಪವನ್ನು ಮಾಡಬೇಕಾದ್ರೂ ಆಯಿತು, ಏನೇ ಆಗಲಿ ಅಲ್ಲೇ ಕೂತ್ಕೊಂಡು ನಾವು ಬಾರಿ ಬಾರಿಗೂ ಅದೇ ಸಂಕಲ್ಪವನ್ನು ಮಾಡ್ತಾವೆ. ಆಯ್ತಾ? ಈಗ ಒಂದು ಸ್ವಲ್ಪ ಹೊತ್ತು ಅದನ್ನೇ ಮಾಡ್ಕೊಂಡು ಹೋಗೋಣ. ಮರ್ತ್ಬಿಡೋಣ, ಪಕ್ಕಕ್ಕೆ ಯಾರು ಕೂತ್ಕೊಂಡಿದ್ದಾರೆ ಏನೂ ಬೇಡ. ಆಮೇಲೆ ನಾವು ಅಲ್ಲಿ ಸ್ಥಿತರಾಗಿ ಯಾವ ಸ್ಥಾನದಿಂದ ಸಂಕಲ್ಪಗಳು ಉದ್ಭವ ಆಗೋದನ್ನು ನಾವು ನೋಡ್ಕೊಂಡು, ಆ ಸ್ಥಾನದಲ್ಲಿ ನಿಧಾನವಾಗಿ ಇವು 3 ಥಾಟ್ಸು ಕ್ರಿಯೇಟ್ ಮಾಡಿದ್ವಿ. ಓಕೆನಾ? ಓಂ ಶಾಂತಿ. ಸೊ ಪ್ರಯತ್ನ ಪಟ್ರ ಎಲ್ಲರೂ ಪ್ರಯತ್ನ ಮಾಡಬೇಕು, ವರ್ಕ್ ಆಗಿರ್ಬೇಕಲ್ವ. ಇಷ್ಟು ವರ್ಷದ ಸಾಧನೆ ನಮಗೆ ಫಲ ಸಿಗುತ್ತೆ, ಅದರಲ್ಲೇನು ದೊಡ್ಡ ಮಾತೇನಿಲ್ಲ. ಬಟ್ ಆ ಒಂದು ಪಾಯಿಂಟಿಂದ ನಾವೀಗ ಮಾಡ್ತಿರೋದಷ್ಟೇ, ಏನಿದೇನೋ ಅಷ್ಟೇ. ಸೊ ನಾನು ಯಾರು? ಆತ್ಮ. ಆತ್ಮ ಅಂದ್ರೇನು? ಆತ್ಮ ಅಂದ್ರೇನು? ಆತ್ಮ ಅಂದ್ರೆ ಆತ್ಮನೇ. ಆತ್ಮ ಅಂದ್ರೆ ಶಕ್ತಿ. ಆ ಶಕ್ತಿ ಅಂದ್ರೆ ಏನು ಅಂತ ಇನ್ನೊಂದು, ಅದಕ್ಕಿನ್ನೊಂದು ಇಲ್ಲ. ಆತ್ಮ ಅಂದ್ರೆ ಆತ್ಮನೇ. 1000 ಸಲ ಯಾರಾದರೂ ಹೇಳಿದ್ರು ಆತ್ಮ ಅಂದ್ರೆ ಏನ್ರಿ ಅಂದ್ರೆ, ಆತ್ಮ ಅಂದ್ರೆ ಆತ್ಮನೇ. ಅದನ್ನ ನಾವು ಅರ್ಥ ಮಾಡ್ಕೊಂಡು ಅನುಭವ ಮಾಡೋಕ್ಕೇ ಪುರುಷಾರ್ಥ ಮಾಡ್ತಿರೋದು. ಓಕೆ. ಆತ್ಮ ಅಂದ್ರೆ ಶಕ್ತಿ ಅಂದ್ರೆ ಏನು? ಯಾವ ಶಕ್ತಿ? ವಿದ್ಯುತ್ ಶಕ್ತಿನೋ? ಆ ಶಕ್ತಿನೋ ಬರುತ್ತೆ, ಎಲ್ಲ ಬರುತ್ತೆ. ಒಂದೊಂದೇ ವಿಚಾರಗಳ ಶಕ್ತಿನೂ ಇಲ್ಲ. ಆತ್ಮ ಅಂದ್ರೆ ಆತ್ಮನೇ. ಸೊ ಅದನ್ನ ಹಂಗೇನೆ ಅರ್ಥ ಮಾಡ್ಕೋಬೇಕು. ಅದೇ ಥರ ನಾವು ಅನುಭವನ ಮಾಡ್ತಾ ಹೋಗ್ಬೇಕು. ಪ್ರಾಕ್ಟೀಸ್ ಮಾಡ್ತಾ ಅದರ ಅರ್ಥನೂ ಆಗುತ್ತೆ, ಅನುಭವನೂ ಆಗುತ್ತೆ. ನೋಡಿ ಅವರು ಹಿಂಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ಮಾತಾಜಿ. ಹಿಂಗೆ ಶೇಕ್ ಆಗುತ್ತೆ ಅಂತ ಹೇಳ್ತಾರೆ. ಕಿರಣಗಳು ಬಂದಂಗೆ ಆಗ್ತದ, ಬರ್ತಾ ಇದಾವ. ಏನು ನಾವು
ಇಲ್ಲಿ ಮತ್ತೊಂದ್ಸಲ ಇದನ್ನು ಮಾಡೋಣ. ಅದು ಮಾಡೋಕ್ಕಿಂತ ಮುಂಚೆ ನಾವು ಏನನ್ನೂ ಕಲ್ಪನೆ ಮಾಡ್ಕೊಳ್ಳೋದು ಬೇಡ. ನಮ್ಮಲ್ಲಿ ಯಾವುದು ಕಲ್ಪನೆ ಬೇಡ, ಮತ್ತೆ ಯಾವುದೇ ವಿಜುವಲೈಸೇಷನ್ ಬೇಡ. ವಿಜುವಲೈಸೇಷನ್ ಅಂದ್ರೂ ಒಂದು ಕಲ್ಪನೆನೇ, ಅದು ಒಂಥರ ಕಲ್ಪನೆನೇ. ಸೊ ನಾವು ಮುಂಚಿನ ನಾವು ಏನೇನೋ ಅಂದ್ಕೊಂಡಿದ್ವಲ್ಲ ನಮ್ಮ ಬಗ್ಗೆ, ಅಥವಾ ಆತ್ಮ ಅಂದರೆ ಹೆಂಗಿರ್ಬೋದು, ಯಾವುದೊಂದು ಚಿತ್ರ ನೋಡ್ಬಿಟ್ಟು ಈ ಪಾಯಿಂಟ್ ಆಫ್ ಲೈಟು, ಈಗ ಅದನ್ನೆಲ್ಲ ಸೈಡ್ಗೆ ಇಟ್ಬಿಡೋಣ. ವಿಜುವಲೈಸೇಷನ್ ಬೇಡ. ವಿಜುವಲೈಸೇಷನ್ ಯಾಕೆ ಬೇಡ? ವಿಜುವಲೈಸೇಷನ್ ಹೆಂಗೆ ಮಾಡ್ಕೊತೀವಿ? ಯಾವ್ದಾದ್ರು ಒಂದು ಚಿತ್ರ ನೋಡ್ಬಿಟ್ಟು ಮಾಡ್ತೀವಿ ನಾವು. ಚಿತ್ರ ನೋಡ್ಬಿಟ್ಟು, ಲಕ್ಷ್ಮೀನಾರಾಯಣ ಚಿತ್ರ ನೋಡ್ಬಿಟ್ಟು ಓ ಹಿಂಗಿರ್ಬೋದು, ಯಾವುದೋ ಒಂದು ಪಾಯಿಂಟಲ್ಲಿ ಹಾಕ್ಬಿಟ್ಟು ಓ ಪಾಯಿಂಟ್ ಹಿಂಗಿರ್ಬೋದು ಅಂತ ವಿಜುವಲೈಸೇಷನ್ ಸ್ಟಾರ್ಟ್ ಮಾಡ್ತೀವಿ. ಆದರೆ ಇವತ್ತು ನಾವು ವಿಜುವಲೈಸೇಷನ್ ಮಾಡೋದು ಬೇಡ. ಇವತ್ತು ನಾವು ಸಂಶೋಧನೆ ಮಾಡೋಣ, ನಮ್ಮಲ್ಲೇ ನಾವು ಪ್ರಾಕ್ಟೀಸ್ ಮಾಡೋಣ. ಸಂಶೋಧನೆ, ಅಭ್ಯಾಸ, ಇದ್ರ ಮೇಲೆ ಗಮನ ಕೊಡೋಣ. ನಾನು ಆತ್ಮನೇ ಸಂಕಲ್ಪ ಮಾಡೋನು. ನಾನು ಆತ್ಮ ಇಲ್ಲಿ ಕೂತ್ಕೊಂಡಿದ್ದೀನಿ, ಅಲ್ಲಿ ಕೂತ್ಕೊಂಡ್ರೆ ಎಲ್ಲಿ ಕೂತ್ಕೊಂಡಿದ್ದೀನೋ ಅಲ್ಲಿಂದನೇ ಸಂಕಲ್ಪ ಮಾಡೋದು. ಅದಕ್ಕೆ ಬೇರೆ ಏನು ಕಲ್ಪನೆ ಅಥವಾ ವಿಜುವಲೈಸೇಷನ್ ಏನೋ ಬೇಡ. ಸಂಕಲ್ಪ ಮಾಡೋದೇ ನಂದು ದೊಡ್ಡ ಪ್ರಾಜೆಕ್ಟ್ ಇವತ್ತು. ಅಲ್ಲಿ ಹೋಗ್ಬಿಟ್ಟು ದೊಡ್ಡದೊಂದು ಕೆಲಸ ಐತ್ರಿ, ಅದು ಮಾಡ್ಕೊಂಡು ಬಂದ್ವಿ ಅಂತ ಹೇಳ್ತೀವಿ. ಹೋಗ್ಬಿಟ್ಟು ಎಲ್ಲ ಮಾರ್ಕೆಟಿಂಗ್ ಮಾಡ್ಕೊಂಡು ಬಂದ್ವಿ, ಅಲ್ಲಿಗೆ ಹೋಗ್ಬಿಟ್ಟು ಆ ಕೆಲಸ ಮಾಡ್ಕೊಂಡು ಬಂದ್ವಿ, ಇಲ್ಲಿಗೆ ಹೋಗ್ಬಿಟ್ಟು ಈ ಕೆಲಸ ಮಾಡ್ಕೊಂಡು ಬಂದ್ವಿ. ಅದು ದೊಡ್ಡ ಕಾರ್ಯಗಳವೆಲ್ಲ. ಇವತ್ತು ಇಲ್ಲಿ ದೊಡ್ಡ ಕಾರ್ಯ ಏನು? ಸಂಕಲ್ಪವನ್ನು ಸೃಷ್ಟಿ ಮಾಡೋದೇ ನಮ್ಮ ಕೆಲಸ ಇವತ್ತು. ಏನೂ ಕಲ್ಪನೆ ಆಧಾರ ಇಲ್ಲ, ಯಾವುದೂ ಸಹ ವಿಜುವಲೈಸೇಷನ್ ಇಲ್ಲ. ಏನಿದೆ ಅದನ್ನು ಸಂಕಲ್ಪ ಮಾಡ್ತಾ ಹೋಗೋ. ಶಿವಬಾಬಾ ಅನ್ನೋದನ್ನು ಸಂಕಲ್ಪ ಮಾಡೋದು. ಬಾಪ್ ದಾದಾ ಚಿತ್ರ ತಂದ್ಕೊಡೋದು ಬೇಡ, ಬಾಪ್ ದಾದಾ ಅಂತ ಜಸ್ಟ್ ಸಂಕಲ್ಪ ಮಾಡೋದಷ್ಟೆ. ಆತ್ಮ, ಎಲ್ಲರೂ ಆತ್ಮ, ನಾನು ಆತ್ಮ, ಜಸ್ಟ್ ಸಂಕಲ್ಪ ಮಾಡೋದು. ಎಲ್ಲಿ ಮಾಡೋದು? ಅಲ್ಲಿ ಕೂತ್ಕೊಂಡು ಆ ಸ್ಥಾನದಲ್ಲಿ ಅದನ್ನು ಕ್ರಿಯೇಟ್ ಮಾಡಬೇಕು. ನಮಗದು ಪ್ರಾಕ್ಟಿಕಲ್ ಅನಿಸ್ಬೇಕು, ನಾನೇ ಅದನ್ನಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಇದು ಮಾಡಬೇಕಾದ್ರೆ ಡಿಸ್ಟ್ರಾಕ್ಷನ್ ಆದರೆ, ಹೆಚ್ಚು ಕಡಿಮೆ ಆದರೆ ಏನು ಯೋಚನೆ ಮಾಡೋದು ಬೇಡ. ಬಾಬಾ ಅವ್ರಿಗೆ ಸರೆಂಡರ್ ಮಾಡಿಬಿಡೋದು ಮೈಂಡ್ನ. ನಾನು ಈ ಕಾರ್ಯದಲ್ಲಿ ಇವತ್ತು ತೊಡಗಿದ್ದೀನಿ. ಅದು ಮಾಡೋದಷ್ಟು ಸುಲಭ ಅಲ್ಲ. ಎಲ್ಲರಿಗೂ ಗೊತ್ತಿದೆ ಅಲ್ವಾ? ಯಾರಾದರೂ ನಾನು ಹಿಂಗೆ ಸಂಕಲ್ಪ ಮಾಡಿಬಿಟ್ಟೆ, ಹಿಂಗೆ ಮಾಡಿಬಿಟ್ಟೆ ಅಂದರೆ ನಮ್ಮನ್ನು ನಾವು ಅರ್ಥ ಮಾಡ್ಕೊಂಡಿಲ್ಲ ಅಂತ. ಅಷ್ಟು ಸುಲಭ ಅಲ್ಲ. ಅಷ್ಟೆಲ್ಲ ಆಗೋಗ್ಬಿಟ್ಟಿದ್ರೆ ಇವತ್ತು ಎಲ್ಲ ಕಾರ್ಯ ಮುಗಿದೋಗ್ಬಿಡೋದು ಅಲ್ವಾ? ಸೊ ನಮಗೆ ಗೊತ್ತು, ಸಂಕಲ್ಪ ಮಾಡೋದು ಬಹಳ ಒಂದು ಅದಕ್ಕೊಂದು ಬಹಳ ನಾವು ಪರಿಶ್ರಮ ಪಡಬೇಕಾಗತ್ತೆ. ಪಡ್ತಾ ಇದ್ದೀವಿ. ಆ ಪರಿಶ್ರಮವನ್ನು ಅಷ್ಟೇ ಪಡೋಣ ಇವತ್ತು. ಬೇರೆ ಕಲ್ಪನೆಗಳು ಏನು ನಮಗೆ ಬೇಡ. ಕಲ್ಪನೆ ಮಾಡಿದ್ರೆ ಕಲ್ಪನಾ ಲೋಕದಲ್ಲಿ ಹೊರಟೋಗ್ಬಿಡ್ತೀವಿ. ಒಂದು ಎಕ್ಸಾಂಪಲ್ ಹೇಳ್ತೀನಿ. ಇಬ್ಬರು ಕುರುಡ್ರು, ಕಣ್ಣಿರಲ್ಲ, ಮಾತಾಡ್ತಾರೆ. ಏನು ಅಲ್ಲಿ ಅವ್ರು ಏನೈತಲ್ಲ, ಆ ಮನೆ ಮಗು ಸತ್ತೋಗ್ಬಿಡ್ತಂತೆ ಅಂತ ಮಾತು. ಸತ್ತೋಯ್ತಾ? ಛೇ ಹಂಗೆ ಆಗ್ಬಾರ್ದಾಗಿತ್ತು. ಯಾಕೆ ಸತ್ತೋಯ್ತು? ಏನಿಲ್ಲ, ಹಾಲು ಕುಡಿತಿತ್ತು ಮಗು, ಹಾಲು ಗಂಟ್ಲಿಗೆ ಸಿಕ್ಕೊಂಡು ಸತ್ತೋಗ್ಬಿಡ್ತು. ಓ ಹಂಗಾಯ್ತಾ? ಹಂಗೆ ಆಗ್ಬಾರ್ದಾಗಿತ್ತು. ಹಾಲಂದ್ರೆ ಹೆಂಗಿರುತ್ತೆ ಅಂತ ಒಬ್ಬನಿಗೆ ಕೇಳ್ತಾನೆ. ಹಾಲು ಅಂದರೆ ನೋಡಪ್ಪ ಬೆಳ್ಳಗಿರುತ್ತೆ ಅಂತ ಇನ್ನೊಬ್ಬನು ಹೇಳ್ತಾನೆ. ಬೆಳ್ಳಗಿರುತ್ತೆ. ಓಹೋ ಬೆಳ್ಳಗಿರುತ್ತಾ? ನನಗೆ ಗೊತ್ತಿರಲಿಲ್ಲ. ತಪ್ಪು ತಿಳ್ಕೊಬೇಡ, ಬೆಳ್ಳಿಗಂದ್ರೆ ಹೆಂಗಿರುತ್ತೆ ಅಂತ ಹೇಳ್ತಾನೆ. ಆಮೇಲೆ ಅವನು ಬೆಳ್ಳಿಗೆ ಅಂದ್ರೆ ನೋಡು ಕೊಕ್ಕರೆ ಥರ ಇರುತ್ತೆ ಅಂತ ಹೇಳ್ತಾನೆ. ಕೊಕ್ಕರೆ ಥರ. ಓಹೋ ಕೊಕ್ಕರೆ ಥರ ಇರುತ್ತೆ, ನನಗೆ ಗೊತ್ತಿರಲಿಲ್ಲ. ಕೊಕ್ಕರೆ ಹೆಂಗಿರುತ್ತೆ ಅಂತ ಕೇಳ್ತಾನೆ. ಕೊಕ್ಕರೆ ಹೆಂಗಿರುತ್ತೆ ಅಂತ ಅವನೇನು ಮಾಡ್ತಾನೆ, ಹಿಂಗೆ ತೋರಿಸ್ತಾನೆ, ನೋಡು ಕೊಕ್ಕರೆ ಅಂದ್ರೆ ಹಿಂಗಿರುತ್ತೆ ಅಂತಾನೆ. ಇವನು ಹಿಂಗೆ ನೋಡ್ತಾನೆ, ಹಿಂಗೆ ಕರೆಕ್ಟ್ ಇದು ಗಂಟ್ಲಿಗೆ ಸಿಕ್ಕಾಕೊಂಡ್ರೆ ಯಾವ್ದಾರು ಸಾಯ್ತಾರೆ ಅಂತ. ಸೊ ಕಲ್ಪನೆಯಲ್ಲಿ ಹೋದಾಗ ಹಿಂಗೆ ಆಗೋಗ್ಬಿಡುತ್ತೆ. ನಾವು ಒಂದಕ್ಕೊಂದು ಲಿಂಕ್ ಮಾಡಿಕೊಂಡು ಫಸ್ಟ್ ಇದು ಗೊತ್ತಿರಲ್ಲ ಇದು ಏನು ಅಂತ, ಇದನ್ನ ಎಕ್ಸ್ಪ್ಲೇನ್ ಮಾಡಕ್ಕೆ ಇನ್ನೊಂದು ವರ್ಡು, ಅದನ್ನ ಎಕ್ಸ್ಪ್ಲೇನ್ ಮಾಡಕ್ಕೆ ಇನ್ನೊಂದು ವರ್ಡು, ಅದನ್ನ ಎಕ್ಸ್ಪ್ಲೇನ್ ಮಾಡಕ್ಕೆ ಇನ್ನೊಂದು ವರ್ಡು. ಮೈಕ್ನ ಮೈಕ್ ಅಂತಾನೆ ಅರ್ಥ ಮಾಡ್ಕೊತೀವಿ, ಕಂಪ್ಯೂಟರ್ನ ಕಂಪ್ಯೂಟರ್ ಅಂತಾನೆ ಅರ್ಥ ಮಾಡ್ಕೊತೀವಿ, ಚೇರ್ನ ಚೇರ್ ಅಂತಾನೆ ಅರ್ಥ ಮಾಡ್ಕೊತೀವಿ. ಇದು ಬೇರೆ ವರ್ಡ್. ಇದಕ್ಕೆ ಚೇರ್ ಅಂದ್ರೆ ಏನ್ರಿ ಅಂತಂದ್ರೆ, ಚೇರ್ ಅಂದ್ರೆ ಚೇರೇ. ಈ ಬಾಡಿ ಅಂದ್ರೆ ಏನು? ಬಾಡಿನೇ. ಶರೀರ ಅಂದ್ರೆ ಶರೀರನೇ. ನಮಗದು ಗೊತ್ತು ಏನು ಅಂತ. ಹಾಗೇನೆ ಆತ್ಮ ಅಂದ್ರೆ ಆತ್ಮನೇ. ಆತ್ಮ ಅಂತಾನೆ ಅರ್ಥ ಮಾಡ್ಕೊಳ್ಳೋದು. ಏನ್ ಮಾಡೋದು? ಆತ್ಮ ಅಂತಾನೆ ಅರ್ಥ ಮಾಡ್ಕೊಳ್ಳೋದು. ಬೇರೆ ಅದಕ್ಕೆ ವರ್ಡು ಇಲ್ಲ.
ಆತ್ಮನ ಅಸ್ತಿತ್ವವನ್ನು ಆತ್ಮನಾಗಿನೇ ನಾನು ಅರ್ಥ ಮಾಡ್ಕೊಳ್ಳೋದು. ಸೊ ಈಗ ಮತ್ತೆ ಆಗಲೇ ಏನು ವಿಚಾರ ಮಾಡಿದ್ವಲ್ಲ ಅದನ್ನೇ ಅದೇ ಸ್ಥಾನದಲ್ಲಿ ಮತ್ತೆ ಮಾಡೋಣ. ಹಾಕ್ತೇನೆ ಸ್ವಲ್ಪ ಹೊತ್ತಿಗೆ ಬರುತ್ತೆ, ಇಲ್ಲಿ ಬರುತ್ತೆ. ಆತ್ಮನಾಗಿನೇ ವಿಚಾರ ಮಾಡೋದು, ಅಲ್ಲಿ ಯಾವುದೇ ಕಲ್ಪನೆ ಏನೂ ಬೇಡ. ನಾನು ಆತ್ಮ ಅಂತ ತಿಳ್ಕೊಂಡು ಮತ್ತೆ ಅದೇ 3 ಪಾಯಿಂಟ್ಸ್: ಶಿವಬಾಬಾ, ಬಾಬ್ದಾದ, ಎಲ್ಲರೂ ಆತ್ಮ. ಆ ಸಂಕಲ್ಪ ಸೃಷ್ಟಿ ಮಾಡಿ ಮಾಡಿ ಏನಾಗುತ್ತೆ ಅಂದರೆ, ಒಂದು ಏಕಾಗ್ರತೆ, ಇನ್ನೊಂದು ಶಕ್ತಿ, ಆಮೇಲೆ ನಮ್ಮಷ್ಟಕ್ಕೆ ನಾವೇ ಪ್ರಕಟ ಆಗುತ್ತೆ, ಎಲ್ಲ ಮಾತು ಬಂತು. ಇನ್ನೊಂದು ಏನಂತಂದರೆ, ಆತ್ಮನಲ್ಲಿ ಬಾಬಾ ಹೇಳ್ತಾರೆ, ಅದು ನಮಗೂ ಗೊತ್ತು, 5,000 ವರ್ಷದ್ದು ಪಾತ್ರ ಇದೆ. ಆ ಸಂಕಲ್ಪ ಮಾಡ್ತಾ ಮಾಡ್ತಾ ಈ ಮೆಮರೀಸ್ ಟ್ರಿಗರ್ ಆಗುತ್ತೆ, ಮೆಮರೀಸ್ ಹೊರಗೆ ಬರುತ್ತೆ. ಬಹಳ ಇಂಪಾರ್ಟೆಂಟ್. ನಾವು ಸಣ್ಣ ಹುಡುಗರಿದ್ದಾಗ ಎಲ್ಲೋ ಒಂದು ಕಡೆ ಓದ್ತಾ ಇದ್ವಿ, ಮರ್ತೋಗ್ಬಿಟ್ಟಿದೆ. ದೊಡ್ಡವರಾಗ್ಬಿಟ್ವಿ, ಮರ್ತೋಯ್ತು. ಯಾರಾದರೂ ನಮಗೆ ನೆನಪು ಮಾಡಿದರೆ ಅದೆಲ್ಲ ನೆನಪಿಗೆ ಬರುತ್ತೆ. ಆದರೆ ಒಂದೇ ಸರಿಗೆ ಎಲ್ಲವೂ ನೆನಪಿಗೆ ಬರಲ್ಲ. ಒಂದು ಸ್ವಲ್ಪ ಬರುತ್ತೆ, ಇನ್ನೊಂದು ಸ್ವಲ್ಪ ಆದಮೇಲೆ ಇನ್ನೊಂದು ಸ್ವಲ್ಪ ಬರುತ್ತೆ, ಇನ್ನೊಂದು ಸ್ವಲ್ಪ ಬರುತ್ತೆ. ಈ ರೀತಿ ಅದು ಸ್ಪಷ್ಟ ಆಗ್ತಾ ಹೋಗುತ್ತೆ. ಇಲ್ಲಿನೂ ನಮಗೆ ಶಿವಬಾಬಾ ಏನೋ 100% ಸ್ಪಷ್ಟ ಆಗಿಲ್ಲ, ಮಾಡ್ತಾ ಹೋಗೋದು. ಸೊ ಇದನ್ನು ನಾವೀಗ ಮಾಡ್ತಾ ಹೋಗೋಣ. ಈಗ ಮತ್ತೆ ಅದೇ 3 ನಿಮಿಷ ಮಾಡ್ತಾವ, ಓಕೆನಾ? ಮತ್ತೆ ಎಲ್ಲರ ಥರ ಯಾರ ಹತ್ರ ಮೊಬೈಲ್ ಏನು ಆನ್ ಇದೆ ಎಲ್ಲ ಒಂದು ಸ್ವಲ್ಪ ಹಂಗೇನೆ ಸೈಲೆಂಟ್ ಮೋಡಲ್ಲಿ ಇಟ್ಬಿಡಿ. ಎಲ್ಲವೂ ಒಂದು ಸೆಕೆಂಡ್ ತಗೊಳ್ಳಿ, 1 ಸೆಕೆಂಡ್ ಸೈಲೆಂಟ್ ಮೋಡಲ್ಲಿ ಇಟ್ಬಿಟ್ಟು ಎಲ್ಲ ಸೈಲೆನ್ಸ್ ಆಗೋಗ್ಬಿಡಿ. ಮತ್ತೇನು ಮಾಡೋದೀಗ? ಅದೇ 3 ಸಂಕಲ್ಪ ಬುರುಕುಟಿ ಮಧ್ಯದಲ್ಲಿ, ವಿತೌಟ್ ಎನಿ ಇಮ್ಯಾಜಿನೇಷನ್, ವಿತೌಟ್ ಎನಿ ವಿಜುವಲೈಸೇಷನ್. ಬರೀ ಸಂಕಲ್ಪ ಸೃಷ್ಟಿ ಮಾಡೋದೇ ನಮ್ದು ಘನ ಕಾರ್ಯ ಇವತ್ತು. ಸಂಕಲ್ಪ ಸೃಷ್ಟಿ ಮಾಡೋದು ಒಂದೇ ಕೆಲಸ, ಬೇರೆ ಏನೋ ಕೆಲಸ ನಾವಿವತ್ತು ಮಾಡಲ್ಲ, ಮಾಡೋದು ಬೇಡ. ನೋಡಿ, ಇದನ್ನ ಮೊಬೈಲ್ನ ಇಲ್ಲಿಂದ ಇಲ್ಲಿಗೆ ಎತ್ತಿ ಇಡೋದು ಭಾಳ ಈಸಿ. ಇದರಿಂದ ತೆಗೆದ್ಬಿಟ್ಟು ಇದರಿಂದ ಮಾತಾಡೋದು ಭಾಳ ಈಸಿ. ಇದನ್ನ ರಿಪೇರಿನೂ ಮಾಡ್ಬೋದು ಬೇಕಂದ್ರೆ. ಇಂಥದ್ದೇ ಇನ್ನೊಂದು ಮೊಬೈಲ್ ನಾವು ಕಂಡುಹಿಡಿಬೋದು ಎಲ್ಲ ಕಷ್ಟಪಟ್ಬಿಟ್ಟು. ಆದರೆ ಮನಸ್ಸನ್ನು ಕಂಟ್ರೋಲ್ ಮಾಡೋದು ಆಗಲ್ಲ ಅಂತ ಎಲ್ಲರೂ ಹೇಳ್ತಾರೆ. ಅದಕ್ಕೆ ಕಾಡಿಗೆ ಹೋಗ್ತಾರೆ ಜನ. ಹಿಮಾಲಯನ ಹತ್ಬಿಡ್ಬೋದಂತೆ, ಹುಲಿನ ಫೈಟ್ ಮಾಡ್ಬೋದಂತೆ, ಮನಸ್ಸನ್ನು ಒಂದು ಕಡೆ ಇಡೋದು ಕಷ್ಟ. ಓಕೆ, ಅದು ಎಲ್ಲರಿಗೂ ಗೊತ್ತಿದ್ದ ವಿಷಯ. ಸೊ ಇವಾಗ ಏನು ಮಾಡೋಣ? ಮತ್ತೆ ಅವೇ 3 ಸಂಕಲ್ಪಗಳನ್ನು ರಚನೆ ಮಾಡೋಣ. ಆ ಸಂಕಲ್ಪನ ರಚನೆ ಮಾಡೋದು ಮಾತ್ರ ನಮ್ಮ ಕೆಲಸ, ಬೇರೆ ಏನು ಮಾಡೋದು. ಅಕಸ್ಮಾತ್ ಆಗಲಿಲ್ಲ, ಪ್ರಯತ್ನ ಮಾಡೋದು. ಆಗಲಿಲ್ವಾ, ಪ್ರಯತ್ನ ಮಾಡೋದು. ಆಗಲಿಲ್ವಾ, ಪ್ರಯತ್ನ ಮಾಡೋದು. ಪ್ರಯತ್ನ ಪಡ್ತಾ ಪಡ್ತಾ ಅದು ಸಕ್ಸಸ್ ಆಗೇ ಆಗುತ್ತೆ. ಆಗಲ್ಲ ಪ್ರಶ್ನೆನೇ ಇಲ್ಲ, ಅದು ಆಗುತ್ತೆ.